ನವೆಂಬರ್ ಕ್ರಾಂತಿ ಮಧ್ಯೆ ಡಿಕೆಶಿ ಟೆಂಪಲ್ ರನ್ ಅನ್ನ ಮಾಡಿದ್ದಾರೆ. ರಾಯರ ಮೊರೆ ಹೋದ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಗುರುರಾಯರ ಮೂಲ ಬೃಂದಾವನಕ್ಕೆ ಡಿಕೆಶಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಇನ್ನು ರಾಯರ ಬೃಂದಾವನದ ಮುಂದೆ ಕುಳಿತು ಸಂಕಲ್ಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ. ಗುರುರಾಯರ ಮೂಲ ಬೃಂದಾವನಕ್ಕೆ ಡಿಕೆಶಿ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ರಾಯರ ಬೃಂದಾವನದ ಮುಂದೆ ಕುಳಿತು ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ. ಅಧಿಕಾರಕ್ಕಾಗಿ ರಾಯರ ಮೊರೆ ಹೋದ್ರ ಹಾಗಾದ್ರೆ ಡಿಕೆ ದಂಪತಿಗೆ ಮಂತ್ರಾಕ್ಷತೆ ನೀಡಿ ಶ್ರೀಗಳ ಆಶೀರ್ವಾದ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿಯ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಗುರುರಾಯರ ಮೂಲ ಬೃಂದಾವನಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಬೃಂದಾವನದ ಮುಂದೆ ಕುಳಿತುಕೊಂಡು ಸಂಕಲ್ಪವನ್ನ ಮಾಡಿಕೊಂಡಿರುವಂಥದ್ದು. ಇಡೀ ಕುಟುಂಬವೇ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಇನ್ನು ರಾಯರ ಮೊರೆ ಹೋದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲದಕ್ಕೂ ಕೂಡ ಗುರುರಾಯರ ಅನುಗ್ರಹದ ಅವಶ್ಯಕತೆ ಇದೆ. ಇನ್ನು ಇಲ್ಲಿ ರಾಯರ ದರ್ಶನದ ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲದಕ್ಕೂ ಕೂಡ ಗುರುರಾಯರ ಅನುಗ್ರಹದ ಅವಶ್ಯವಿದೆ. ಕುಟುಂಬ ಸಮೇತರಾಗಿ ರಾಯರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ರಾಯರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲಿದೆ. ಇನ್ನು ಎಲ್ಲದಕ್ಕೂ ಕೂಡ ಗುರುರಾಯರ ಅನುಗ್ರಹದ ಅವಶ್ಯವಿದೆ ಅಂತ ಹೇಳಿ ರಾಯರ ದರ್ಶನದ ಬಳಿಕ ಡಿಕೆ ಶಿವಕುಮಾರ್ ಮಾತನಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದೀಪಾ, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಟುಂಬದ ಸಮೇತವಾಗಿ ರಾಯರ ದರ್ಶನವನ್ನ ಪಡ್ಕೊಂಡಿರುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಇವತ್ತು ಟೆಂಪಲ್ ರನ್ ಅನ್ನ ಡಿಕೆ ಶಿವಕುಮಾರ್ ಅವರು ಮುಂದುವರೆಸಿರುವಂತಹದ್ದು. ರಾಯರ ದರ್ಶನ, ಬಿಚ್ಚಾಲೆ ಜೊತೆಗೆ ಪಂಚಮುಖಿ ಆಂಜನೇಯ ಸೇರಿದಂತೆ ಆ ಭಾಗದ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದಾರೆ. ಭೇಟಿಯ ಬಳಿಕ ಅವರ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನುವಂತಹ ಸಂಕಲ್ಪವೊಂದನ್ನ ಮಾಡಿದ್ದೆ, ಹಾಗಾಗಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎನ್ನುವಂತಹದ್ರ ಹೇಳೋದ್ರ ಜೊತೆಗೆ ಸಿಎಂ ಆಗುವಂತಹ ಒಂದು ಸಂಕಲ್ಪವನ್ನ ಡಿಕೆ ಶಿವಕುಮಾರ್ ಮಾಡಿದ್ರ ಅನ್ನುವಂತಹದ್ದು ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅವರ ಇತ್ತೀಚಿನ ಒಂದಿಷ್ಟು ದೇವಸ್ಥಾನಗಳ ಭೇಟಿ ನಡವಳಿಕೆ ಏನಿದೆ ಅದೆಲ್ಲವೂ ಕೂಡ ಅವರ ಮುಂದಿನ ಸಿಎಂ ಆಸೆಗೆ ಒಂದು ರೀತಿಯಾದಂತಹ ವೇದಿಕೆ ದೇವರ ಮೂಲಕ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹದ್ದಂತೂ ಸ್ಪಷ್ಟ. ಇದರ ಜೊತೆಗೆ ಇವತ್ತು ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ಸಮಯದಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಕುಟುಂಬ ಸಮೇತ ಅಂದ್ರೆ ಪತ್ನಿಯ ಜೊತೆಗೆ ಹೋಗಿರುವಂತಹದ್ದು ಅಷ್ಟೇ ಅಲ್ಲ, ಅಲ್ಲಿ ಒಂದಿಷ್ಟು ಜನ ಶಾಸಕರುಗಳು ಕೂಡ ಭಾಗಿಯಾಗಿರುವಂತದ್ದು ಎಲ್ಲವೂ ಕೂಡ ಅವರ ಮುಂದಿನ ಈ ಒಂದು ಸಿಎಂ ಆಗುವಂತಹ ವಿಚಾರ ಏನಿದೆ ಅದಕ್ಕೆ ವೇದಿಕೆ ಕಲ್ಪಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗೆ.